ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನ್ಯೂ ಇಯರ್ಗೆ ಕಿಕ್ಕೇರಿಸೋದಕ್ಕೆ ಅಂತ ಶೇಖರಿಸಿಟ್ಟಿದ್ದಂತ ಡ್ರಗ್ಸ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಕೋಟಿ ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ವಶಕ್ಕೆ ಪಡೆದಿದ್ದಾರೆ. 28 ಕೋಟಿ ಮೌಲ್ಯದ ಮಾದಕ ವಸ್ತುವನ್ನ ಪೊಲೀಸರು ಈಗ ಸೀಸ್ ಮಾಡಿದ್ದಾರೆ. 20 ಕೋಟಿ ಮೌಲ್ಯದ 10 ಕೆಜಿ MDMA ಸೀಸ್ ಆಗಿದೆ. 2 ಪ್ರತ್ಯೇಕ ಪ್ರಕರಣಗಳಲ್ಲಿ MDMA ಮಾತ್ರೆಗಳು, ಡ್ರಗ್ಸ್, ಗಾಂಜಾ ಇವೆಲ್ಲವೂ ಕೂಡ ಮಾದಕ ವಸ್ತುಗಳನ್ನ ಸೀಸ್ ಮಾಡಲಾಗಿದೆ. 2 ವಿದೇಶಿ ಪ್ರಜೆಗಳನ್ನ ಸಿಸಿಬಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಮತ್ತಿಲ್ಲಿ ನೈಜೀರಿಯಾ ಪ್ರಜೆಗಳೇ ಪದೇ ಪದೇ ಗಾಂಜಾ, ಡ್ರಗ್ಸ್ ಅಥವಾ MDMA ಈ ಮಾತ್ರೆಗಳು ಪೊಲೀಸರು ವಶಕ್ಕೆ ತೆಗೆದುಕೊಂಡಾಗಲೆಲ್ಲ ಸಿಕ್ಕಾಕೊಳ್ಳೋದು ನೈಜೀರಿಯಾ ಪ್ರಜೆಗಳೇ. ಅವರೇ ಬಂದಿಲ್ಲಿ ಸಪ್ಲೈ ಮಾಡೋದು. ನೈಜೀರಿಯಾ ಮೂಲದ ಯಮುನಲ್ ಅರೆಂಜಿ ಇಡಿಕೋ ಮತ್ತೆ ತಾಂಜೇನಿಯಾ ಮೂಲದ ನ್ಯಾನ್ಸಿ ಬಂಧಿತ ಆರೋಪಿಗಳಾಗಿದ್ದಾರೆ. ಈ ಅಸಲಿ ಕತೆ ನೋಡೋದಾದ್ರೆ 3 ವರ್ಷದ ಹಿಂದೆ ಟೂರಿಸ್ಟ್ ವೀಸಾದಡಿ ಇವರು ಭಾರತಕ್ಕೆ ಬಂದಿದ್ರು. ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸವಿದ್ರು. ಸದ್ಯ ಈಗ ಪೊಲೀಸರ ಬಳಿ ಲಾಕ್ ಆಗಿದ್ದಾರೆ.